ನಮ್ಮ ಜೀವಿತದಲ್ಲಿ ಕೊರತೆಗಳು, ಶೋಧನೆಗಳು, ನಿರಾಶೆಗಳು, ಅನುಕೂಲವಲ್ಲದ ಗಾಳಿಗಳು ನಮಗೆ ಎದುರಾಗಿ ಬರುತ್ತದೆ. ನೋಡಿ ಪ್ರಿಯರೇ, ತೇಗ ಗಿಡವಾದದ್ದು 20-25 ವರ್ಷಗಳ ನಂತರ ದೊಡ್ಡ ಮರವಾಗಿ ಬೆಳೆದಿರುತ್ತದೆ. ಆದರೆ ಆ ತೇಗ ಮರದತ್ತ ಹೇಗಪ್ಪ ಇಷ್ಟು ದೊಡ್ಡ ಮರವಾಗಿ ಈಗಲೂ ನಿಲ್ಲಲು ಕಾರಣ ಏನೆಂದು ಕೇಳಿದರೆ, ಆ ಮರ ಹೇಳುತ್ತದೆ, ನನಗಿಷ್ಟವಲ್ಲದ ಗಾಳಿ ನನ್ನ ಮೇಲೆ ಬೀಸಿದ್ರಿಂದ, ಆ ಥರದ ಗಾಳಿ ನನ್ನ ಮೇಲೆ ಬೀಸಿದಾಗ ನನ್ನನ್ನು ಬಾಗುವಂತೆ ಮಾಡುತ್ತದೆ. ನಾನು ಆಗ ನೆನೆಸುತ್ತೇನೆ, ನಾನು ಮುರಿದು ಬೀಳುತ್ತೇನೋ ಎಂದು ಭಾವಿಸಿದುಂಟು. ಆದರೆ ನಾನು ಬಾಗುವಾಗ ನನ್ನ ಬೇರಾದದ್ದು ಭೂಮಿಯ ಆಳದಲ್ಲಿ ಇಳಿದದ್ದರಿಂದ ಆಳದಲ್ಲಿರುವುದನ್ನು ಈ ಬೇರಾದ ಹೀರಿ ಮರದ ಕೊಂಬೆ ಕಳುಹಿಸಿದ ನಿಮಿತ್ತವಾಗಿ ನಾನು ಇಷ್ಟು ಗಟ್ಟಿಯಾಗಿ ನಿಲ್ಲಲು ಕಾರಣವಾಗಿದೆ. ನನ್ನ ಮೇಲೆ ಬೀಸಿದ ಅನುಕೂಲವಾದ ಗಾಳಿ ಅಲ್ಲ, ಬದಲಾಗಿ ನನ್ನ ವಿರುದ್ಧ ಬೀಸಿದ ಪ್ರತಿಕೂಲವಾದ ಗಾಳಿಯಾಗಿದೆ. ನನ್ನನ್ನು ಕೇಳುವ ಪ್ರಿಯರೇ, ನನ್ನನ್ನು ನಿಮ್ಮನ್ನು ದೇವರಲ್ಲಿ ಬೆಳೆಯಲು ಕಾರಣವಾಗುವುದು ನಮ್ಮೆದುರು ಬೀಸುವ ಅನುಕೂಲವಾದ ಗಾಳಿಯಲ್ಲ, ಬದಲಾಗಿ ಪ್ರತಿಕೂಲವಾದ ಗಾಳಿ ಆಗಿರುತ್ತದೆ. ಅಸಾಧ್ಯವಾಗಿರುವುದನ್ನು ನಾವು ಸಾಧಿಸುವುದಕ್ಕಾಗಿ ಅನುಕೂಲವಲ್ಲದ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ನಿಲ್ಲಿಸುತ್ತಾನೆ. ಆದುದರಿಂದ ಕದಲದಿರು, ಸತ್ಯವೇದ ವಾಕ್ಯದಲ್ಲಿರುವ ಆಳವಾದ ಉಪದೇಶಗಳನ್ನು ಕೈಕೊಂಡು ನಡೆ. ಸತ್ಯವೇದ ವಾಕ್ಯವನ್ನು ಆಳವಾಗಿ ಧ್ಯಾನಿಸು. ಆಗ ನಿನಗೆ ವಿರುದ್ಧವಾಗಿ ಬೀಸುವ ಯಾವುದೇ ಗಾಳಿಯನ್ನು ಎದುರಿಸಿ ನಿಲ್ಲಲು ನೀನು ಶಕ್ತನಾಗುವಿ.